ಗೀತಾ ಮಹಾತ್ಮೆ. ಶ್ರೀಮದ್ ಭಗವದ್ಗೀತೆಯ 10ನೇ ಅಧ್ಯಾಯದ 27ನೇ ಶ್ಲೋಕ ಹೀಗೆನ್ನುತ್ತದೆ: ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ನಾನು ಅಮೃತದಿಂದ ಉತ್ಪನ್ನವಾದ ಉಚ್ಚೈಶ್ರವಸವೆಂಬ ಅಶ್ವ. ನಾನು ಆನೆಗಳಲ್ಲಿ ಶ್ರೇಷ್ಠವಾದ ಐರಾವತವೆಂಬ ಆನೆ. ನಾನು ಮನುಷ್ಯರಲ್ಲಿ ಶ್ರೇಷ್ಠನಾದ ರಾಜ. ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಒಮ್ಮೆ ಸಮುದ್ರವನ್ನು ಕಡೆದರು. ಈ ಸಮಯದಲ್ಲಿ ಅಮೃತ ಮಾತ್ರವಲ್ಲದೆ ಅನೇಕ ವಸ್ತುಗಳು ಉತ್ಪತ್ತಿಯಾದವು. ಅವುಗಳಲ್ಲಿ ಉಚ್ಚೈಶ್ರವಸ ಎಂಬ ಹೆಸರಿನ ಕುದುರೆ ಮತ್ತು ಐರಾವತ ಎಂಬ ಹೆಸರಿನ ಆನೆ ವಿಶೇಷವಾಗಿ ಉತ್ಪತ್ತಿಯಾದವು. ಅವು ಭಗವಂತನ ಸಾಹಸ, ಸಾಮರ್ಥ್ಯ, ದೇವತ್ವವನ್ನು ಸಾರಿ ಹೇಳುವ ಪ್ರತಿನಿಧಿಗಳಾಗಿದ್ದವು. ಉಚ್ಚೈಶ್ರವಸ ಎಂಬುದು ಕುದುರೆಗಳಲ್ಲೇ ಸರ್ವಶ್ರೇಷ್ಠವಾದದ್ದು ಮತ್ತು ಐರಾವತವು ಆನೆಗಳಲ್ಲೇ ಸರ್ವಶ್ರೇಷ್ಠವಾದದ್ದು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಶ್ಲೋಕದಲ್ಲಿ ದೇವದಾನವರು ಸಮುದ್ರವನ್ನು ಕಡೆದಾಗ ಉತ್ಪತ್ತಿಯಾದ ವಸ್ತುಗಳಲ್ಲಿ ಉಚ್ಚೈಶ್ರವಸ ಎಂಬ ಅಶ್ವ ನಾನು ಎನ್ನುತ್ತಾನೆ. ಭಗವಂತನು ಈ ಶ್ಲೋಕದಲ್ಲಿ ನಾನು ಗಜಗಳಲ್ಲಿ ಐರಾವತ ಎನ್ನುತ್ತಾನೆ. ಆನೆಯು ಪ್ರಾಣಿಗಳಲ್ಲಿ ಶ್ರೇಷ್ಠ ಮತ್ತು ಬಲಿಷ್ಠ ಪ್ರಾಣಿ. ಐರಾವತವು ಆನೆಗಳಲ್ಲೆಲ್ಲ ಶ್ರೇಷ್ಠವಾದುದು. ಆದುದರಿಂದ ಯೋಗ ದರ್ಶನದಲ್ಲಿ ಬಲೇಶು ಹಸ್ತಿ ಬಲಾದೀನಿ ಎಂದು ಹೇಳಿದೆ. ಆದ್ದರಿಂದ ಯೋಗಿಗಳಿಗೆ ಆನೆಯಂಥ ಬಲವು ಪ್ರಾಪ್ತವಾಗುತ್ತದೆ ಎಂಬ ಉಲ್ಲೇಖವಿದೆ. ಹಾಗೆಯೇ ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತೆ ಮಾನವರಲ್ಲಿ ಪ್ರಜಾರಕ್ಷಕ, ಧರ್ಮರಕ್ಷಕ, ಬುದ್ಧಿವಂತ ಹಾಗೂ ಬಲಾಢ್ಯನಾದ ಶ್ರೇಷ್ಠ ರಾಜನು ನಾನಾಗಿದ್ದೇನೆ ಎನ್ನುವುದರ ಮೂಲಕ ತನ್ನ ವಿಭೂತಿಯನ್ನು ಲೋಕಕ್ಕೇ ಸಾರಿದ್ದಾನೆ ಭಗವಂತ. ಹರಿ ಓಂ.